ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸ್ಟೇಷನ್ ಬಜಾರ್ ವಿಠಲ್ ಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿದ ಆಷಾಢ ಏಕಾದಶಿ ಸಮಾರಂಭ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 39ನೇ ಪುಣ್ಯ ಸ್ಮರಣಾಚರಣೆ. ಶಹಾಬಜಾರ್ ವಿಠಲ ಮಂದಿರದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಆಷಾಢ ಏಕಾದಶಿ ಆಚರಣೆ. ಕಲಬುರಗಿ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಜರುಗಿದ ಮೊಹರಂ ಹಬ್ಬ. ಶಿವಕುಮಾರ್ ಹನಗುಂಟಿ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಈಗ ವಾರ್ತೆಗಳ ವಿವರ. ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಕ್ರಿಸ್ತಶಕ 1717ರಲ್ಲಿ ಸ್ಥಾಪಿತ ಸುಮಾರು 307 ವರ್ಷಗಳ ಪುರಾತನ ಶ್ರೀ ವಿಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಶ್ರೀ ವಿಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಕಾರ್ಯಕ್ರಮವು ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಆಷಾಢ ಏಕಾದಶಿ ಪ್ರಯುಕ್ತ ಬೆಳಿಗ್ಗೆ ಕಾಕಡ ಆರತಿಯೊಂದಿಗೆ ಆರಂಭವಾಗಿ ತದನಂತರ ಶ್ರೀ ವಿಠಲ ರುಕ್ಮಿಣಿ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಮಾಡಿ ಶ್ರೀ ವಿಠಲ ರುಕ್ಮಿಣಿ ಮೂರ್ತಿಗೆ ಅಲಂಕರಿಸಲಾಯಿತು. ತದನಂತರ ಶೃಂಗಾರ ಆರತಿ, ಮಂಗಳಾರತಿ, ಶಯನ ಆರತಿ ಮಾಡಲಾಯಿತು. ನಂತರ ವಿವಿಧ ಕಲಾ ತಂಡಗಳಿಂದ ಭಜನಾ ಕಾರ್ಯಕ್ರಮವು ಜರುಗಿದವು. ಏಕಾದಶಿ ನಿಮಿತ್ತ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮಕ್ಕೆ ನಗರದ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತಾದಿಗಳು ಭಗವಂತನ ಕೃಪಾಶೀರ್ವಾದ ಪಡೆದು ಪುನೀತರಾದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಮಾಯಾ ಮಂದಿರದಿಂದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ವಿಠಲ್ ಮಂದಿರದವರೆಗೆ ಬೃಹತ್ ದಿಂಡಿ ಯಾತ್ರೆ ನಡೆಸಲಾಯಿತು. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀ ವಿಠಲ್ ಮಂದಿರ್ ಟ್ರಸ್ಟ್ ವತಿಯಿಂದ ಇವತ್ತು ಆಷಾಢ ಏಕಾದಶಿ ನಿಮಿತ್ತ ಬೆಳಗ್ಗೆ 4 ಗಂಟೆಗೆ ಕಾಕಡಾರತಿಯಿಂದ ಕಾರ್ಯಕ್ರಮ ಪ್ರಾರಂಭವಾಯಿತು. ಮತ್ತೆ 5 ಗಂಟೆಗೆ ಪಂಚಾಭಿಷೇಕ ಆಯಿತು. ಮತ್ತೆ 6 ಗಂಟೆಗೆ ಶೃಂಗಾರ ಆರತಿ ಆಯಿತು. ಅದಾದ ನಂತರ ದರ್ಶನಕ್ಕೆ ಸ್ಟಾರ್ಟ್ ಆಯಿತು ಭಕ್ತರಿಗೆ. ಸುಮಾರು ಇಲ್ಲಿವರೆಗೂ ಈಗ ನಮ್ಮ ಅಂದಾಜಿನ ಪ್ರಕಾರ ಇವಾಗ ಒಂದು 25-30 ಸಾವಿರ ಜನ ಬಂದಿದ್ದಾರೆ. ಇನ್ನೂ ಒಂದು 60-70 ಸಾವಿರ ಜನ ಬಂದು ಹೋಗುವ ನಿರೀಕ್ಷೆ ಇದೆ. ಮತ್ತೆ ಸಾಯಂಕಾಲ ಇದು ವಿವಿಧ ಭಜನೆ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದು ಹಂಗೆ ನಡೀತಾ ಇದೆ. ಮತ್ತೆ ಸಾಯಂಕಾಲ ಈ ಕಾರ್ಯಕ್ರಮ ಒಂದು ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ ರಾತ್ರಿ 12 ಗಂಟೆಗೆ ಶಯನಾರತಿ ಮುಖಾಂತರ ಈ ನಮ್ಮ ಆಷಾಢ ಏಕಾದಶಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಇನ್ನು ಯಾರಾದ್ರೂ ಭಕ್ತರಿದ್ರೆ ನಾಳೆ ದ್ವಾದಶಿ ಪ್ರಯುಕ್ತ ಎಲ್ಲಾ ಭಕ್ತರು ಈ ವಿಠಲನ ದರ್ಶನ ತಗೊಂಡು ಪಾತ್ರರಾಗಬೇಕಂತ ನಮ್ಮ ಟ್ರಸ್ಟ್ ವತಿಯಿಂದ ಕೇಳ್ಕೊತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಆಷಾಢಿ ಉತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಲಕ್ಷಾಂತರ ಜನರು ಬಂದು ವಿಠಲನ ದರ್ಶನ ಪಡ್ತಾ ಇದ್ದಾರೆ, ಪುನೀತರಾಗ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ನಮ್ಮ ಕಲಬುರಗಿಯ ಎಲ್ಲ ಜನರಿಗೆ ವಿಠಲ್ ಪಾಂಡುರಂಗ ಆಶೀರ್ವಾದ, ಆಯುರಾರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಸಂಘದ ವತಿಯಿಂದ ಪ್ರಾರ್ಥಿಸ್ತೇನೆ. ಸಂಭ್ರಮದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್, ವಿಠಲ್ ಮಂದಿರ ಟ್ರಸ್ಟ್ ಅಧ್ಯಕ್ಷರಾದ ದತ್ತಾತ್ರೇಯ ಪುಕಾಳೆ, ಉಪಾಧ್ಯಕ್ಷರಾದ ಬ್ರಿಜ್ ಗೋಪಾಲ್ ಡಾಗಾ, ಮುಖಂಡರಾದ ರಾಮಕೃಷ್ಣ ಪವಾರ್, ಮನೀಶ್ ಜಾಜು, ದಾಮೋದರ್ ಮುಂದಾಡ್, ರತನ್ ಮಾನೆ, ವಿಜಯಕುಮಾರ್ ಘೂಳೆ ಸೇರಿದಂತೆ ಟ್ರಸ್ಟ್ನ ಅನೇಕರು ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 39ನೇ ಪುಣ್ಯ ಸ್ಮರಣೆ ಕಲಬುರಗಿಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು.
ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಡಾ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು, ಎಸ್ಪಿ ಪಾಲಿಕೆಯ ಆಯುಕ್ತರು, ಸಿಒ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು, ಶಾಸಕ ಅಲ್ಲಂಪ್ರಭು ಪಾಟೀಲ್, ಎಂಎಲ್ಸಿ ತಿಪ್ಪಣ್ಣ ಕಮಕ್ನೂರ್, ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರು, ಡಾ ಬಾಬು ಜಗಜೀವನ್ ರಾಮ್ ಅವರು ದೇಶದ ಉಪ ಪ್ರಧಾನಿಯಾಗಿ ಹಾಗೂ ವಿವಿಧ ಖಾತೆಯ ಸಚಿವರಾಗಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಮಹಾನ್ ನಾಯಕರು ಎನಿಸಿಕೊಂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಮಾದಿಗ ಸಮಾಜದ ಮುಖಂಡರಾದ ರಾಜು ವಾಡೇಕರ್ ಅವರು, ದೇಶಕ್ಕೆ ಬಾಬೂಜಿ ಅವರ ಕೊಡುಗೆ ಅಪಾರವಾಗಿದೆ. ಅವರ ಜೀವನ ಸಾಧನೆ ನಮಗೆಲ್ಲ ಮಾದರಿ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ 39 ವರ್ಷ ಆಗಿದೆ ಹೋಗಿ ನಾವೆಲ್ಲ ಇಲ್ಲಿ ಬಂದು ಅವ್ರಿಗೆ ಸ್ಮರಣೆ ಮಾಡಿ, ಜೊತೆಗೆ ಒಂದು ಹೂವಿನ ಒಂದು ಅಲಂಕಾರ ಮಾಡಿ, ಸ್ಟ್ಯಾಚ್ಯೂಗೆ ಗಾರ್ಲೆಂಡಿಂಗ್ ಮಾಡಿ ನಮ್ಮೆಲ್ಲರ ಶ್ರದ್ಧೆಯಿಂದ ಅವರೆಲ್ಲರಿಗೆ ನಾವು ಜ್ಞಾಪಿಸ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಗ್ರೀನ್ ರೆವಲ್ಯೂಷನ್ ಕ್ರಾಂತಿಕಾರಿ ಅಂತ ಹೇಳ್ತೀವಿ ನಾವು. ಇಡೀ ಭಾರತದಲ್ಲಿ ತಂದಿರೋದು ಒಂದು ಹಸಿರು ಕ್ರಾಂತಿ, ರೈತರ ಪರ ಇರೋರು ಮತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗಿರೋದು. ಬೇರೆ ಬೇರೆ ಕೆಪಾಸಿಟೀಸ್ ಅಲ್ಲಿ ಅವರು ಪಾರ್ಲಿಮೆಂಟ್ ಅಲ್ಲಿ ಬಹಳಷ್ಟು ಇಶ್ಯೂಸ್ ರೇಸ್ ಮಾಡಿದ್ದಾರೆ, ಬೇರೆ ಬೇರೆ ಪೋರ್ಟ್ಫೋಲಿಯೋ ಹೋಲ್ಡ್ ಮಾಡಿದ್ದಾರೆ. ಅಷ್ಟು ಹಿರಿಯರು, ಅಷ್ಟು ಮಹನೀಯರು, ಅವರೆಲ್ಲರಿಗೂ ನಾನು ಜ್ಞಾಪಿಸಿ ಇವತ್ತು ಎಲ್ಲರೂ ಬಂದಿದ್ದೀವಿ. ಜಿಲ್ಲಾಡಳಿತ ವತಿಯಿಂದ, ಪೊಲೀಸ್, ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್, ನಮ್ಮ MLA ಸಾಹೇಬರು ಎಲ್ಲರೂ ಸೇರಿ, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಹಿರಿಯರು ಎಲ್ಲರೂ ಸೇರಿ ಈ ಒಂದು ದಿವಸ ಒಂದು ಪುಣ್ಯತಿಥಿಯಲ್ಲಿ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರಿಗೆ ಶ್ರದ್ಧಾಂಜಲಿ ಮಾಡಿ. ಬಾಬು ಜಗಜೀವನ್ ರಾವ್ ಅವರ 39ನೇ ಪುಣ್ಯಸ್ಮರಣೆಯನ್ನು ಇವತ್ತು ನಗರದ ಗುಲ್ಬರ್ಗ ನಗರದಲ್ಲಿ ಅನ್ನಪೂರ್ಣ ಕ್ರಾಸ್ ಸ್ಟ್ಯಾಚ್ಯೂ ಹತ್ರ ಎಲ್ಲರೂ ಜಿಲ್ಲಾಡಳಿತ ಹಾಗೂ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಬಂದು ನಮನ ಸಲ್ಲಿಸಿದರು. ಹಾಗೆ ನಮ್ಮ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಇವತ್ತು ಬಂದು ಬಾಬು ಜಗಜೀವನ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಅವ್ರನ್ನು ಹೂಮಾಲೆಯನ್ನು ಹಾಕಿ ಎಲ್ಲರಿಗೆ ಗೌರವ ತೋರಿಸಿದ್ರು. ಹೀಗಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶ್ಯಾಮ್ ನಾಟಿಕರ್, ಪರಮೇಶ್ವರ್ ಖಾನಾಪುರ್, ಚಂದ್ರಿಕಾ ಪರಮೇಶ್ವರ್, ಗೀತಾ ರಾಜು ವಾಡೇಕರ್, ದಶರಥ್ ಕಲ್ಗುರ್ತಿ, ರಂಜಿತ್ ಮುಲಿಮನಿ, ಮಂಜುನಾಥ್ ನಾಲ್ವರ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿರುವ ಎಸ್ಎಸ್ಕೆ ಸಮಾಜ ವಿಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಹೋಳಿ ಕಟ್ಟ ಗ್ರೂಪ್ ನೇತೃತ್ವದಲ್ಲಿ ಕಲಬುರಗಿ ನಗರದ ಶಹಾ ಬಜಾರ್ ಬಡಾವಣೆಯಲ್ಲಿರುವ ಎಸ್ಎಸ್ಕೆ ಸಮಾಜ ವಿಠಲ ಮಂದಿರದಲ್ಲಿ ಆಷಾಢ ಏಕಾದಶಿ ಸಮಾರಂಭವು ಸಮುದಾಯದ ಜನರೆಲ್ಲ ಸೇರಿಕೊಂಡು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಆಷಾಢ ಏಕಾದಶಿ ನಿಮಿತ್ತ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ, ಅನ್ನಪ್ರಸಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮುಖಂಡ ರವೀಂದ್ರ ಕುಮಾರ್ ಮೇಂಗಜೆ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಆಷಾಢ ಏಕಾದಶಿ ನಿಮಿತ್ತ ಹೋಳಿ ಕಟ್ಟ ಗ್ರೂಪ್ ನೇತೃತ್ವದಲ್ಲಿ ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯಲ್ಲಿರುವ ಎಸ್ಎಸ್ಕೆ ಸಮಾಜ್ ವಿಠಲ್ ಮಂದಿರದಲ್ಲಿ ಆಷಾಢ ಏಕಾದಶಿ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಎಸ್ಎಸ್ಕೆ ಸಮಾಜದ ಬಂಧುಗಳು ಒಂದಾಗಿ ಎಂದಿನಂತೆ ದೇವರ ಉತ್ಸವವನ್ನು ನೆರವೇರಿಸಿದರು ಎಂದು ತಿಳಿಸಿದರು. ಇದು ಪ್ರಸಿದ್ಧವಾದಂತಹ ವಿಠೋಬಾ ರುಕ್ಮಿಣಿಯ ಒಂದು ದೇವಸ್ಥಾನ, ಹಳೆ ದೇವಸ್ಥಾನ ಇದೆ ಇಲ್ಲಿ. ಈ ದೇವಸ್ಥಾನದ
ಸಮಿತಿ ಇದೆ. ಇಲ್ಲಿ ಸೋಮವಂಶಾಸ್ತ್ರಾದಿ ಕ್ಷತ್ರಿಯ ಸಮಾಜದ ವಿಠೋಬಾ ರುಕ್ಮಿಣಿಯಲ್ಲಿ ಒಂದು ಹೋಳಿಕಟ್ಟ ಸಮಿತಿ ಇದೆ. ಆ ಸಮಿತಿ ವತಿಯಿಂದ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡ್ತಾರೆ. ಆದ ಕಾರಣ ಇವತ್ತಿನ ವಿಶೇಷವಾದಂತ ಪಾಂಡುರಂಗನ ಆಷಾಢ ಏಕಾದಶಿಯ ದೊಡ್ಡವಾದಂತ ಮಹಾರಾಷ್ಟ್ರದಲ್ಲಿ ದೊಡ್ಡವಾದಂತ ಒಂದು ಇಲ್ಲಿ ನಾವು ನೋಡ್ತೇವೆ. ಇವತ್ತ ಸಾವಿರಾರು ಜನ ಪಂಢರಪುರಕ್ಕೆ ಹೋಗ್ತಾರ. ಎಷ್ಟು ಶ್ರದ್ಧೆ ಇದೆ ಕೇಳಬಾರ್ರಿ ಪಾಂಡುರಂಗನ ಬಗ್ಗೆ. ಆ ಶ್ರದ್ಧಾಪೂರ್ವಕ ಭಾವನೆಯಿಂದ ನಮ್ಮದೇ ಆದಂತ ಸಮಾಜದ ಹಲವಾರು ಕಾರ್ಯಕರ್ತರು ಯಾವ ರೀತಿಯ ಆಷಾಢ ಏಕಾದಶಿಯ ವಿಠೋಬಾ ರುಕ್ಮಿಣಿಯ ದೇವಸ್ಥಾನದಲ್ಲಿ ಮತ್ತ ಪ್ರತಿ 15 ದಿನಕ್ಕೆ ಕಾರ್ಯಕ್ರಮ ಮಾಡ್ತೇವೆ. ಮತ್ತೊಂದು ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ವಾರದಿಂದ ಇಲ್ಲಿ ನಮ್ಮ ಕಾರ್ಯಕರ್ತರು ಮಂದಿರ ಸಮಿತಿ ಹ್ಯಾಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇಷ್ಟು ಸುವ್ಯವಸ್ಥಿತವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡ. ವರ್ಷಾದಕ್ಕೆ ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ನೋಡಿ. ಎಲ್ಲ ಏನಿಲ್ಲ, ಇಷ್ಟು ಕಾರ್ಯಕರ್ತರು ನಿಸ್ವಾರ್ಥ ಭಾವನೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರ. ಒಳ್ಳೆಯ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಅದಕ್ಕಾಗಿ ದಯವಿಟ್ಟು ಎಲ್ಲಾ ಕಾರ್ಯಕರ್ತರ ಬಂಧುಗಳಿಗೆ ನಮ್ಮ ಸಮಾಜದ ಪರವಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ರೀತಿ ತಾವು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಿರ್ತೇವೆ ಆಶಿಸ್ತಾ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ. ಜೈ ಪಾಂಡುರಂಗ ವಿಠಲ. ಸಮಾರಂಭದಲ್ಲಿ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಪವಾರ್, ಮುಖಂಡರಾದ ನರಸಿಂಗರಾವ್, ಅಂಬಾದಾಸ್ ಮಿಸ್ಕಿನ್, ನಾರಾಯಣರಾವ್ ಮೇಂಘಜಿ, ರಾಘವೇಂದ್ರ ಮೇಂಘಜಿ, ಅನಿಲ್ ಮೇಂಘಜಿ, ಕಿಶೋರ್ ಚೌಹಾಣ್, ರಾಮಚಂದ್ರ ಚೌಹಾಣ್ ಸೇರಿದಂತೆ ಸಮಾಜದ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಜರುಗಿದ ಮೊಹರಂ ಹಬ್ಬ. ಶಿವಕುಮಾರ್ ಹೊಲಗುಂಟಿ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಾದ್ಯಂತ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಮೊಹರಂ ಅಂಗವಾಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲೂ ಪೀರ್ ದೇವರುಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಭಕ್ತರು ಕಾಯಿ, ಊದು, ಸಕ್ಕರೆ, ಲೋಗನ ಕೊಟ್ಟು ಇಷ್ಟಾರ್ಥ ಸಿದ್ಧಿ ಪ್ರಾರ್ಥಿಸಿದರು. ಕಲಬುರಗಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿಯಂತೂ ಮೊಹರಂ ಹಬ್ಬ ಕಳೆಗಟ್ಟಿತ್ತು. ಬೆಂಕಿಯ ಕೆಂಡದಲ್ಲಿ ಹಾಯ್ದು ಕೆಲವರು ಭಕ್ತಿ ಸಮರ್ಪಿಸಿದರು. ಹಿಂದೂ ಮುಸ್ಲಿಂ ಬಾಂಧವರು ಜೊತೆಯಾಗಿ ಅಲಾವಿ ಕುಣಿತಕ್ಕೆ ಹೆಜ್ಜೆ ಹಾಕಿದರು. ಮೊಹರಂ ಹಬ್ಬ ಆಚರಣೆ ನೂರಾರು ವರ್ಷಗಳಿಂದ ಮುಂದುವರೆದುಕೊಂಡು ಬಂದಿದ್ದು ಭಾವೈಕ್ಯತೆಯ ಪ್ರತೀಕವಾಗಿದೆ. ಇಂದಿಗೂ ಸಹ ಎಲ್ಲರೂ ಸೇರಿಕೊಂಡು ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಇನ್ನು ಮೊಹರಂ ಕೊನೆಯ ವಾರ ರವಿವಾರ ನಸುಕಿನ ಜಾವ ದಫನ್ ಜರುಗಿತು. ಮೊಹರಂ ಸಂಭ್ರಮಕ್ಕೆ ತೆರೆ ಬೀಳಲಿದೆ. ಹಲವೆಡೆ ಸೇರಿದ ಮುಸ್ಲಿಂ ಬಾಂಧವರು ಮಾತಂ ಆಚರಿಸುವ ಮೂಲಕ ತಮ್ಮವರನ್ನು ಸ್ಮರಿಸುತ್ತಿದ್ದರು.
ಶರಣ ಅಂಬಿಗರ ಚೌಡಯ್ಯನವರ 905ನೇ ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಯುವ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಅವರ ಹುಟ್ಟುಹಬ್ಬವನ್ನು ಕಲಬುರಗಿಯ ನಿವಾಸದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳತೆಯಿಂದ ಆಚರಣೆ ಮಾಡಲಾಯಿತು. ಯುವ ನಾಯಕ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಯುವ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಅವರ ಜನ್ಮದಿನವನ್ನು ಹೊನಗುಂಟಿ ಸ್ನೇಹ ಬಳಗದ ವತಿಯಿಂದ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅನೇಕ ಮುಖಂಡರು ಹಾಗೂ ಶಿವಾನಂದ್ ಹಿತೈಷಿಗಳು, ಶಿವಾನಂದ್ ಹೊನಗುಂಟಿ ಅವರು ಸಮಾಜ ಸೇವೆ ಅನನ್ಯವಾಗಿದ್ದು ದೇವರು ಅವರಿಗೆ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಶಿವಾನಂದ್ ಹೊನಗುಂಟಿ ಅವರು, ನನ್ನ ಸಮಾಜ ಸೇವೆ ಗುರುತಿಸಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ ನನ್ನ ಗೆಳೆಯರ ಬಳಗಕ್ಕೆ ಹಾಗೂ ಹಿತೈಷಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿದರು. ಇನ್ನು ವನ ಮಹೋತ್ಸವ ಹಸಿರು ಪಥ ಕಾರ್ಯಕ್ರಮದ ಹಿನ್ನೆಲೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಿವಾನಂದ್ ಹೊನಗುಂಟಿ ಅವರಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಶುಭಾಶಯಗಳನ್ನು ಹಾರೈಸಿದರು. ಇನ್ನು ವನ ಮಹೋತ್ಸವ ಹಸಿರು ಪಥ ಕಾರ್ಯಕ್ರಮದ ಹಿನ್ನೆಲೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಿವಾನಂದ್ ಹೊನಗುಂಟಿ ಅವರಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಶುಭಾಶಯಗಳು ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡಾ ಕಿರಣ್ ದೇಶ್ಮುಖ್, ಯುವ ಘಟಕದ ಅಧ್ಯಕ್ಷ ಶಕೀಲ್ ಅಹಮದ್ ಸರಡ್ಗಿ, ಈರಣ್ಣ ಪಾಟೀಲ್ ಝಳಕಿ, ವಕೀಲರಾದ ಪ್ರಕಾಶ್ ಔರಾದ್ಕರ್, ಪರಶುರಾಮ್ ನಾಟಿಕಾರ್, ನಿಖಿಲ್ ಹೀರಾಪುರ್, ಟೈಗರ್ ವಿಘ್ನೇಶ್ವರ್, ಮಿಸ್ತ್ರಿ ಶರ್ಪುದ್ದೀನ್, ಸಚಿನ್ ಚರ್ಪಳೆ, ಆನಂದ್ ಹೊನಗುಟ್ಟಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಕೋಲಿ ಸಮಾಜದ ಮುಖಂಡರು ಸೇರಿದಂತೆ ಆಪ್ತ ಮಿತ್ರರು, ಅಭಿಮಾನಿಗಳು ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ ರೀ. ಸೊ ಇವತ್ತೇನಪ್ಪಾ ಅಂದ್ರ ಶಿವಾನಂದ್ ಹೊನಗುಂಟಿ ಅಣ್ಣ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಸೊ ಇವತ್ತು ಅವ್ರ ಜನ್ಮದಿನ. ಅವ್ರ ಜನ್ಮದಿನ ಕುರಿತಾಗಿ ನಾವು ನಮ್ಮ ಕೈಲಾದಷ್ಟು ಅನ್ನದಾನ ಮಾಡಕ್ ಹೊಂಟಿವಿ. ಸೊ ಇವತ್ತು ಅವ್ರ ಬರ್ಡೇ ಇರುವ ಕಾರಣಕ್ಕಾಗಿ ಆ ದೇವ್ರವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ಮ ಕೈಲಾದಷ್ಟು ನಾವು ಅನ್ನದಾನ ಮಾಡ್ಲತ್ತೀವಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಇವತ್ತು ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆತ್ಮೀಯರಾದ ಶಿವಾನಂದ ಹೊನಗುಂಟಿ ಅವರ ಹುಟ್ಟುಹಬ್ಬ ಇದೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಕ್ ಬಯಸ್ತೀನಿ. ಇವತ್ತು ಶಿವಾನಂದ ಹೊನಗುಂಟಿ ಅವ್ರು ತಾವು ನೋಡಿರ್ಬೋದು, ನಿನ್ನೆನೇ ಅವ್ರ ಬರ್ತ್ಡೇ ಚಾಲು ಆಗ್ಯದ. ಇವತ್ತಿದ್ರು ಕೂಡ ನಿನ್ನೆಯಿಂದನೇ ವಿಶಸ್ಸು ಹಾಗೂ ಭಾಳಷ್ಟು ಏರಿಯಾಗಳಿಂದ ಭಾಳಷ್ಟು ಜನ ಯುವಕರು ಇವತ್ತು ಬಂದು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನಾಯಕರು ಕೂಡ ಅವರಿಗೆ ಬೆಳಗ್ಗೆಯಿಂದ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಿಡ್ಕೊಂಡು ಎಲ್ಲರೂ ಅವರಿಗೆ ವಿಶ್ ಮಾಡಿದ್ದಾರೆ. ಇವತ್ತು ಶಿವಾನಂದ ಹೊನಗುಂಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇರಲಾರ್ದೆ ತಮ್ಮ ಸ್ವಂತ ಬಲದ ಮೇಲೆ ತಾವು ಹೋರಾಟ ಮಾಡಿ ಜನರ ಮಧ್ಯೆ ತಮ್ಮನ್ನೇ ಒಂದು ಗುರುತಿಸ್ಕೊಂಡಿದ್ದಾರೆ. ಇವತ್ತು ಸದಾ ಕಾಲ ನಾವು ನೋಡ್ತೀವಿ, ನಾವೇ ಹೇಳ್ತಿರ್ತೀವಿ ಅವ್ರಿಗೆ ಸಾಕು ಸ್ವಲ್ಪ ಮನೆ ಕಡೆ ಧ್ಯಾನ ಕೊಡು, ಹೆಲ್ತ್ ಕಡೆ ಧ್ಯಾನ ಕೊಡು, ಸಾಕಂದ್ರೂ ಬಿಡಲ್ಲ. ಯಾಕಂದ್ರೆ ಅದು ಹೋರಾಟ ಮಾಡೋದು ಛಲ ಅವ್ರ ಹತ್ರ ಇದೆ. ಸದಾ ಕಾಲ ಹೋರಾಟ ಮಾಡೋದಾಗ್ಲಿ, ಜನರ ಬಗ್ಗೆ ಕಾಳಜಿ ಮಾಡೋದಾಗ್ಲಿ, ಸೊ ಇದೇ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೂಡ ಸ್ಪೆಷಲಿ ಯುವಕರಿಗೆ ಯಾವುದೇ ಒಂದು ಕಷ್ಟ ಸುಖದಲ್ಲಿ ಅವ್ರು ಭಾಗಿಯಾಗ್ತಾರೆ. ಅದಕ್ಕೋಸ್ಕರ ನೀವು ನೋಡಿದಿರಿ ಅವ್ರಿಗೆ ಎಷ್ಟು ಜನ ಯುವಕರಲ್ಲಿ ಸ್ಪೆಷಲ್ ಬೆಂಬಲ ಇದೆ. ಅದೇ ರೀತಿ ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವದ ಅಧ್ಯಕ್ಷರು ಕೂಡ ಆಗಿ ಅದನ್ನು ಕೂಡ ಒಂದು ಐತಿಹಾಸಿಕವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋದ್ ಮೂಲಕ ಸಮಾಜಕ್ಕೆ ಕೂಡ ಬಹಳ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಅವರಿಗೆ ಇನ್ನೂ ದೇವರು ಹೆಚ್ಚಿನ ಒಳ್ಳೆಯ ಆರೋಗ್ಯ ಕೊಟ್ಟು ಅಧಿಕಾರ ಕೊಟ್ಟು ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ನಾನು ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ಇಂದು ನಮ್ಮ ಆತ್ಮೀಯ ಸಹೋದರರು ಹಾಗೂ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಶಿವಾನಂದ ಹೊನಗುಂಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇದಾಗಿ
ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಅವರನ್ನು ಆರೋಗ್ಯ ಆಯುಷ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯಿಂದ ಕಾಪಾಡಲೆಂದು ಬಯಸುತ್ತಾ ಏನು ಒಂದು ಅವರ ವೈಯಕ್ತಿಕವಾಗಿ ಸಮಾಜದ ಅಧ್ಯಕ್ಷರು ಕೂಡ ಕಿಶಿಂದ ಒಳ್ಳೆ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೆ ಎಲ್ಲ ಏನ್ ಕೊಟ್ಟಂತ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸ್ಕೊತಾ ಆಕ್ಟಿವ್ ಆಗಿ ನಗ್ನಗ್ತಾ ಎಲ್ಲರ ಸಂಗಡ ಬೆರಿತಾ ಇದ್ದಾರೆ. ಮತ್ತೊಮ್ಮೆ ನಾವೆಲ್ಲರೂ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸ ಅದೇ ರೀತಿಯಾಗಿ ಮುಂದಿನ ತಮ್ಮ ಜೀವನದಲ್ಲಿ ಇನ್ನು ಉತ್ತರಕ್ಕೆ ಮೇಲೇರಲಿ ಎಂದು ಹಾರೈಸುತ್ತಾ ನಾವು ಎಲ್ಲರೂ ಅಣ್ಣತಮ್ಮರಾಗಿದ್ದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊತಾ ಕನ್ಸ್ಟ್ರಕ್ಟಿವ್ ವೇದಾಗ ಯಾವಾಗಲೂ ಜೊತೆಯಲ್ಲಿ ಇರ್ತೇವೆ ಅಂತ ಕೇಸಿಂದ ತಮ್ಮ ಮುಖಾಂತರ ಹೇಳಲು ಬಯಸುತ್ತೇವೆ. ಇಂದು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಮೊಟ್ಟ ಮೊದಲನಾಗಿ ನಮ್ಮ ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದ ಮೇರೆಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಸಾಯಂಕಾಲವರೆಗೂ ಇನ್ನು ನಮ್ಮ ಆತ್ಮೀಯ ಗೆಳೆಯರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತೆ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕಿರಣ್ ದೇಶಮುಖ, ರೇವಣ್ಣ ಜಾರಕಿಹೊಳಿ ಎಲ್ಲ ಇನ್ನಿತರ ಪರಶುರಾಮ್ ನಾಟಕರ್, ಅಶ್ವಿನ್ ಸಂಕ ಅವರು ಮತ್ತೆ ನಮ್ಮ ಎಲ್ಲ ನಿಖಿಲ್ ಅವರಾಗಿರ್ಬೋದು, ಟೈಗರ್ ಅವರಾಗಿರ್ಬೋದು ಮತ್ತೆ ಎಲ್ಲ ನಮ್ಮ ಯುವ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ತಮ್ಮ ಒಂದು ಏನೋ ಒಂದು ಹುಟ್ಟುಹಬ್ಬ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಠಾಣೆ ಸಿಟಿಯಲ್ಲಿ ಕೂಡ ಒಂದು ಬ್ಯಾನರ್ ಹಾಕುವ ಮುಖಾಂತರ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಕಡೆಯಿಂದ ಯಾರು ನನ್ನ ಸಲುವಾಗಿ ಇವತ್ತಿನ ದಿವಸ ಎಲ್ಲ ಒಂದು ಹುಟ್ಟುಹಬ್ಬ ಅಂದ್ರೆ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ನೋಡಿ, ನಾನು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಹೈಕಮಾಂಡ್ ಬಿಟ್ಟಿದ್ದು ನಮ್ಮ ನೆಚ್ಚಿನ ನಾಯಕರು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ, ನಮ್ಮ ಲೋಕಲ್ ಎಲ್ಲ MLA ಗಳಿಗೆ ಅವ್ರಿಗೆ ಬಿಟ್ಟಿದ್ದು, ಖರ್ಗೆ ಸಾಹೇಬರಿಗೆ ಬಿಟ್ಟಿದ್ದು. ಅವ್ರು ಯಾವ ನಿರ್ಣಯ ತೋತಾರೆ ನಮ್ಗೆ ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶಿ ನಾವೆಲ್ಲ ಬದ್ರಿದ್ವಿ. ಇವರೆಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಸಹಪಾಠಿಗಳಂತ ಎಲ್ಲ ಯುವ ಕಾಂಗ್ರೆಸ್ಸಿನ ನನ್ನ ಪದಾಧಿಕಾರಿಗಳು ಅವರೆಲ್ಲರ ಅವರು ತಮ್ಮ ಮನ ಇದ್ದಂತ ತಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ನನ್ನ ಹುಟ್ಟುಹಬ್ಬ ಶುಭ ಕೋರಿದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸ್ಟೇಷನ್ ಬಜಾರ್ ವಿಠಲ್ ಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿದ ಆಷಾಢ ಏಕಾದಶಿ ಸಮಾರಂಭ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 39ನೇ ಪುಣ್ಯಸ್ಮರಣೆ ಆಚರಣೆ. ಶಹಾಬಜಾರ್ ವಿಠಲ ಮಂದಿರದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಆಷಾಢ ಏಕಾದಶಿ ಆಚರಣೆ. ಕಲಬುರಗಿ ಜಿಲ್ಲೆಯಾದ್ಯಂತ ಅದ್ದೂರಿಯಾಗಿ ಜರುಗಿದ ಮೊಹರಂ ಹಬ್ಬ. ಶಿವಕುಮಾರ್ ಹನಗುಂಟಿ ಹುಟ್ಟುಹಬ್ಬ ಅದ್ದೂರಿ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.